ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ಆ ತಿಕ್ಲನ್ನ ಫಿಕ್ಸ್ ಮಾಡಿದ್ದು ನಾವು ಮಾಡು. ಅವ್ನು ನಮ್ ಕುಮಾರಸ್ವಾಮಿ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತಾನೆ. ನಾನು ಹೇಳಿದ ಮಾತು ಕೇಳಲ್ಲ, ನನ್ ಮಗನ ಮುಗಿಸ್ಬೇಕು ದರ್ಶನ್ ಅಂತ. ಕರ್ನಾಟಕ ರೇಣುಕಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ. ಏನೇ ಇರ್ಬೋದು, ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಅವಳು ಪವಿತ್ರ ಗೌಡಗೆ. ಇವನು ಹುಡುಗ ದರ್ಶನ್ ಸ್ವಲ್ಪ ತಿಕ್ಲ ಸ್ನೇಹಿತೆಗೆ ಕೆಟ್ಟ ಮೆಸೇಜ್ ಕಳೆದ್ಬಿಟ್ಟ ಅಂತ ಏನೋ ಕರ್ಕೊಂಬಂದ್ ಹೇಳಿ ಡೇಟ್ ಹೊಡೆದವನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ, ಕೇಸ್ಗೆ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು A13 ದೀಪಕ್. ಯಾಕೆ ಈ ವಿಚಾರ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಮಾಕಾಂತ್ TV5 ರಮಾಕಾಂತ್ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ. ರೇಣುಕಾಸ್ವಾಮಿ ಇದ್ರಲ್ಲಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ. ನಮಗ ಅವಾಗ ಗೊತ್ತಾಗಿದ್ದು A13 ದೀಪಕ್ ಅಂತ. ಶಾಸಕನ ಕೈವಾಡ ಇದೆ, 5 ಕೋಟಿ ಆಫರ್ ಕೊಟ್ರು ಅಂತ. ಅಲ್ಲಿಗೆ ರಮಾಕಾಂತ್ TV5 ರಮಾಕಾಂತ್ ಅವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ. ಇದರಲ್ಲಿ ನಾವು ಅವತ್ತು ಅನ್ಕೊಂಡ್ವಿ A13 ದೀಪಕ್ ಏನೋ ದೊಡ್ಡ ಕೈವಾಡ ಇದೆಯಲ್ಲ ಗುರು. ಆಮೇಲೆ ಮುನಿದ್ ಏನ್ ಕೆಲಸ, ಮುನಿದಿಗೂ ಈ ರೇಣುಕಾಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ TV5 ರಿವೀಲ್ ಮಾಡಿದ್ರ ಜಾಡಿ ಹಿಡಕಿ ಓಡ್ರಿ. ರಮಾಕಾಂತ್ಗೆ ತುಂಬಾ ಥ್ಯಾಂಕ್ಸ್. ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ, TV5 ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ. ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಸತ್ಯ ಗೊತ್ತಾಗಿತ್ತು. ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ. ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ CBI ಧಮಕಿ ಹಾಕ್ಸಿ ಕಟ್ಟಾಕ್ಬಿಟ್ಟಿದ್ದ. ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ, ಈ ಕೊಲೆ ಮಾಡಿದವನು A13 ದೀಪಕ್. ಯಾಕಿಷ್ಟು ಗಟ್ಟಿಯಾಗಿ ಹೇಳ್ತಾ ಇದೀನಿ ಅಂತ, ಒಂದು TV5 ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನ ತೋರಿಸ್ತಾ ಇದೆ. ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ, ಮುನಿನೇ ಹೇಳದಂತೆ. ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಡತಿನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಂತೆ.